ಹಾಯ್ ಡಿಯರ್ ಫ್ರೆಂಡ್ಸ್, ಕ್ರಿಕೆಟ್ ಶೋಗೆ ವೆಲ್ಕಮ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಡಿಯರ್ ಫ್ರೆಂಡ್ಸ್, ಕ್ರಿಕೆಟ್ ಶೋ ನಲ್ಲಿ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಏನಪ್ಪಾ ಅಂದ್ರೆ ಅಭಿಮಾನ ಅಂದ್ರೆ ಹೇಗಿರ್ಬೇಕು, ಅಭಿಮಾನಿಗಳು ಹೇಗಿರ್ಬೇಕು ಅನ್ನೋದನ್ನ ನಿನ್ನೆ ಏನು ಭಾರತ ಹಾಗೂ ಬಾಂಗ್ಲಾದೇಶ ನಡುವಿನ ಕಾನ್ಪುರದಲ್ಲಿ ಟೆಸ್ಟ್ ಮ್ಯಾಚ್ ಶುರುವಾಯಿತು. ಮೊದಲನೇ ದಿನ ಅಲ್ಲಿ ಕಂಡು ಬಂದಂತಹ ಕೆಲವೊಂದು ಎರಡು ಇನ್ಸಿಡೆಂಟ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದರಲ್ಲೂ ಮೊದಲನೇದಾಗಿ ಹೇಳಬೇಕಾಗಿರುವಂತದ್ದು, ಕಾನ್ಪುರದಲ್ಲಿ ಒಂದು ದೊಡ್ಡ ಗಲಾಟೆನೇ ಆಗಿದೆ. ಅದು ಬಾಂಗ್ಲಾದೇಶದ ಒಬ್ಬ ಕ್ರಿಕೆಟ್ ಅಭಿಮಾನಿಯಿಂದ ಒಂದು ನಡೆದಂತ ಒಂದು ಡ್ರಾಮಾ ಇಂದ. ಡಿಯರ್ ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತಿರಬಹುದು, ಪ್ರತಿ ರಾಷ್ಟ್ರದಲ್ಲೂ ಅಂದ್ರೆ ಪ್ರತಿ ರಾಷ್ಟ್ರಕ್ಕೂ ಒಬ್ಬೊಬ್ಬ ಕ್ರಿಕೆಟ್ ಅಭಿಮಾನಿ ಇರ್ತಾನೆ. ಭಾರತಕ್ಕೂ ಇದೆ, ಶ್ರೀಲಂಕಕ್ಕೂ ಇದ್ದಾರೆ, ಪಾಕಿಸ್ತಾನದಲ್ಲೂ ಇದ್ದಾರೆ, ಅವರ ಚಾಚಾ ಅಂತ ಕರೀತಾರೆ. ಆದ್ರೆ ಬಾಂಗ್ಲಾದೇಶದಂತ ಒಬ್ಬ ಟೈಗರ್ ರಾಬಿ ಅನ್ನೋ ಒಬ್ಬ ಅಭಿಮಾನಿ ಇವತ್ತು ಮಾಡಿರುವಂತಹ ಒಂದು ಗಲಾಟೆ ಅಂದ್ರೆ ಏನು ಮೊದಲನೇ ದಿನ ಆಯ್ತು, ಅಲ್ಲಿ ಮಾಡ್ಕೊಂಡಿರುವಂತ ಒಂದು ಸಣ್ಣ ಕಿರಿಕ್ ಇವತ್ತು ಸಾಕಷ್ಟು ಸುದ್ದಿ ಆಗಿದೆ. ಅಷ್ಟೇ ಅಲ್ಲದೆ ಇದೊಂದು ಸೆನ್ಸಿಟಿವ್ ವಿಚಾರ ಅನ್ನೋದನ್ನ ಮರೆತು ಆತ ಮಾಡಿರುವಂತ ಕೆಲಸ ನಿಜಕ್ಕೂ ಎಂತವರೆಗೂ ಒಂದು ಶೇಮ್ಲೆಸ್ ಅಂತಾನೆ ಕರೀಬೇಕು. ಯಾಕಂದ್ರೆ ಅವರು ಏನು ಟೈಗರ್ ರಾಬಿ ಅಂತ ಕರೆಸ್ಕೊತಾರೆ. ಪ್ರತಿ ಸ್ಟೇಡಿಯಂ ನಲ್ಲೂ ಕೂಡ ಬಾಂಗ್ಲಾದೇಶ ಎಲ್ಲೆಲ್ಲಿ ಮ್ಯಾಚ್ ನಡೆಯುತ್ತೆ ಅಲ್ಲೆಲ್ಲ ಬಾಂಗ್ಲಾದೇಶ್ ಕ್ರಿಕೆಟ್ ಏನಿದೆ ಅವರು ಕೂಡ ಅವ್ರನ್ನ ಕಳಿಸ್ತಾ ಇರ್ತಾರೆ. ಅದೇ ರೀತಿ ಕಾನ್ಪುರಕ್ಕೂ ಕಳಿಸಿದ್ರು. ಅವರು ಚೆನ್ನೈಗೂ ಕೂಡ ಇದೇ ಟೈಗರ್ ರಾಬಿ ಕಾಣಿಸ್ಕೊಂಡಿದ್ರು. ನಿಮ್ಮೆಲ್ಲ ನೋಡಿರ್ಬೋದು, ಟೈಗರ್ ರಾಬಿ ಅಂದ್ರೆ ಯಾಕೆ ಅವ್ರನ್ನ ಟೈಗರ್ ರಾಬಿ ಅಂತ ಕರೀತಾರೆ ಅಂದ್ರೆ ಅವರು ಏನು ಟೈಗರ್ ಅಂತ ಏನು ಹುಲಿ ಅಂತ ಆ ತರ ವೇಷಭೂಷಣ ಎಲ್ಲ ಹಾಕೊಂಡ್ ಬಂದಿರ್ತಾರೆ. ಅದ್ರ ಜೊತೆಗೆ ಏನು ಬಾಂಗ್ಲಾ ಕ್ರಿಕೆಟ್ ಬಾವುಟ ಏನಿದೆ ಅದನ್ನೆಲ್ಲ ಹಿಡಿದು ಸ್ಟೇಡಿಯಂ ನಲ್ಲಿ ಒಂದು ಎಲ್ಲ ಬಾಂಗ್ಲಾದೇಶ ಟೀಮ್ ಅನ್ನ ಅವರು ಎಂಕರೇಜ್ ಮಾಡ್ತಿರ್ತಾರೆ. ಓಕೆ, ಅದು ವೆರಿ ಗುಡ್ ಥಿಂಗ್. ಅದನ್ನ ನಾವು ಎಲ್ಲರೂ ಕೂಡ ನಾವು ಸ್ವಾಗತಿಸ್ತೀವಿ. ಯಾಕಂದ್ರೆ ಅಭಿಮಾನ ಅನ್ನೋದು ಅದಕ್ಕೆ ಬೆಲೆ ಕಟ್ಟೋಕ್ ಸಾಧ್ಯ ಇಲ್ಲ. ಆದ್ರೆ ಒಂದು ಅಭಿಮಾನಿ ಮಾಡ್ಕೊಳ್ಳುವಂತ ಒಂದು ಸುದ್ದಿ ಯಾವ್ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ನಿನ್ನೆ ನಡೆದಂತ ಒಂದು ಇನ್ಸಿಡೆಂಟ್ ಪ್ರಮುಖ ಅಂತ ಅನ್ಸುತ್ತೆ. ಯಾಕಂದ್ರೆ ಏನು ಟೈಗರ್ ರಾಬಿ ಅಂತ ಏನ್ ಹೇಳಿದ್ದಾರೆ, ಅವರು ಚೆನ್ನೈ ಮ್ಯಾಚ್ ನಲ್ಲೂ ಕಾಣಿಸ್ಕೊಂಡಿದ್ರು, ಈಗ ಕಾನ್ಪುರಕ್ಕೂ ಬಂದಿದ್ರು. ಸಾಕಷ್ಟು ಮ್ಯಾಚ್ ಮಧ್ಯೆ ಮಳೆ ಸುರಿದಿದ್ರಿಂದ ಟೈಗರ್ ರಾಬಿ ಮ್ಯಾಚ್ ನ ಏನ್ ಎಂಟರ್ಟೈನ್ಮೆಂಟ್ ಇರ್ತಾ ಇತ್ತು ಅದನ್ನ ಟೈಗರ್ ರಾಬಿ ಇದರಲ್ಲಿ ಸ್ಟೇಡಿಯಂ ನಲ್ಲಿ ನಿಂತ್ಕೊಂಡು ಎಲ್ಲರನ್ನು ಹುರಿದುಂಬಿಸ್ತಾ ಇದ್ರು. ಆದ್ರೆ ಈ ವೇಳೆ ಒಂದು ಏನು ಲಂಚ್ ಶುರುವಾಯ್ತು. ಈ ಲಂಚ್ ವೇಳೆ ಒಂದು ದುರ್ಘಟನೆ ನಡೆದಿದೆ ಅಂತಾನೆ ಹೇಳ್ಬೇಕು. ಅದು ಕೂಡ ಏನು ಟೈಗರ್ ರಾಬಿ ಸ್ಟೇಡಿಯಂ ನಲ್ಲಿದ್ರು, ಈ ಟೈಮ್ ನಲ್ಲಿ ಅವರನ್ನ ಯಾರೋ ಭಾರತೀಯ ಅಭಿಮಾನಿಗಳು ತಿಳಿಸಿದ್ರು, ಚೆನ್ನಾಗಿ ಹೊಡೆದ್ರು ಅನ್ನೋ ಒಂದೇ ಒಂದು ಕಾರಣ, ಒಂದು ಡ್ರಾಮಾವನ್ನ ಹಾಡಿದ್ರು. ಸ್ಟೇಡಿಯಂ ನಿಂದ ಆಚೆ ಬಂದು ಕುಸಿದು ಬೀಳೋ ತರ ಒಂದು ಆಕ್ಟಿಂಗ್ ಮಾಡಿದ್ರು. ಆದ್ರೆ ಸತ್ಯ ಯಾವತ್ತೂ ಮುಚ್ಚಡಕ್ಕಾಗುದಿಲ್ಲ. ಅದು ಒಂದಲ್ಲ ಒಂದಿನ ಬಂದೇ ಬರುತ್ತೆ. ಅದು ಟೈಗರ್ ರಾಬಿಗೆ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಹಾಗಾಗಿ ಅವರು ಏನು ಡ್ರಾಮಾ ಮಾಡಿದ್ರು ಅದು ಈ ಒಂದು ವಿಡಿಯೋದಲ್ಲಿ ಕಾಣಿಸ್ತು. ಈ ವಿಡಿಯೋದಲ್ಲಿ ತುಂಬಾ ಸ್ಪಷ್ಟವಾಗಿ ಕಾಣಿಸುತ್ತೆ. ಏನು ಹೊರಗಡೆ ಬರ್ತಾರೆ, ಅವರನ್ನ ಯಾರು ಮುಟ್ಟೋದಿಲ್ಲ, ಯಾರು ಕಳಿಸೋದಿಲ್ಲ, ಯಾರು ಅವರನ್ನ ಕೇರ್ ಮಾಡ್ತಾ ಇರಲ್ಲ. ಆದ್ರೆ ಅವರು ಏನು ರಸ್ತೆ ಮಧ್ಯೆ ಬರ್ತಾರೆ, ಅಲ್ಲಿ ಕುಸಿದು ಬಿದ್ದು ಹೋಗ್ತಾರೆ. ಅಲ್ಲಿಗೆ ಎಲ್ಲರೂ ಏನು ಭಾರತೀಯ ಅಭಿಮಾನಿಗಳು ಏನು ಸ್ಟೇಡಿಯಂ ನಲ್ಲಿ ಇದ್ರು ಅವರೆಲ್ಲ ಬಂದು ಕೂಡ ಅವರನ್ನ ಕಾಪಾಡ್ತಾರೆ. ಅಷ್ಟೇ ಅಲ್ಲದೆ ಏನು ಕಾನ್ಪುರ ಪೊಲೀಸರು ಕೂಡ ಬಂದು ಅವರನ್ನ ಆಸ್ಪತ್ರೆಗೆ ರವಾನಿಸ್ತಾರೆ. ಆದ್ರೆ ಇಲ್ಲೊಂದು ಡ್ರಾಮಾ ನಡೆಯುತ್ತೆ. ಟೈಗರ್ ರಾಬಿನೇ ಸ್ವತಃ ಹೋಗಿ ಅವ್ರಿಗೆ ಆರೋಪ ಮಾಡ್ತಾರೆ. ಏನು ಭಾರತೀಯ ಇವರೇನಿದ್ದಾರೆ ಅಭಿಮಾನಿಗಳು, ಅವರು ನನ್ನನ್ನ ಹೊಡೆದ್ರು, ತೊಳಸಿದ್ರು, ನನ್ನನ್ನ ಅವಮಾನ ಮಾಡಿದ್ರು ಅಂತೆಲ್ಲ ಕಿರ್ಚಾಡ್ತಾರೆ. ಆದ್ರೆ ಇದಾದ್ಮೇಲೆ ಒಂದು ಡ್ರಾಮಾ ನಡೆಯುತ್ತೆ. ಅದೇನಪ್ಪಾ ಅಂದ್ರೆ ಏನು ಆಸ್ಪತ್ರೆಯಲ್ಲಿ ಉತ್ತಮವಾದ ಚಿಕಿತ್ಸೆ ನಡೆಯುತ್ತೆ, ಆರಾಮಾಗಿ ಹೊರಗಡೆ ಬರ್ತಾರೆ. ಆಗ ಅವ್ರು ಹೇಳಿದ್ದು ಕ್ಲಿಯರ್ ಆಗಿ ಹೇಳ್ತಾರೆ, ಇಲ್ಲ ನಾನು ಯಾರಿಗೂ ಹೊಡೆದಿಲ್ಲ ಅಂತ. ಅಂದ್ರೆ ಈ ತರ ಒಂದು ಡ್ರಾಮಾ, ಈ ತರ ಒಂದು ಯೂಟರ್ನ್ ಹೊಡೆಯೋದು ಕೇವಲ ಈ ಒಬ್ಬ ಅಭಿಮಾನಿಗೆ ಮಾತ್ರ ಸಾಧ್ಯ ಅನಿಸುತ್ತೆ. ಯಾಕಂದ್ರೆ ಕೇವಲ ಒಂದು ಗಂಟೆಯಲ್ಲಿ ಇಷ್ಟೊಂದು ಯೂಟರ್ನ್ ಹೊಡಿತಾರೆ ಅಂದ್ರೆ ಅವರ ಉದ್ದೇಶ ಏನಿತ್ತು ಅನ್ನೋದೇ ಕೂಡ ಗೊತ್ತಾಗೋದಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಈಗ ಬಾಂಗ್ಲಾದಲ್ಲಿ ಏನು ಹಿಂಸಾಚಾರ ಅಂತ ಅವರ ಆರೋಪ ಬರ್ತಾ ಇದೆ, ಸಾಕಷ್ಟು ದುರ್ಘಟನೆಗಳು ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾನ್ಪುರದಲ್ಲಿ ದೊಡ್ಡ ಜಗಳ ಆಗ್ತಾ ಇದೆ. ಏನು VHP ಕೂಡ ಈ ಪಂದ್ಯವನ್ನ ರದ್ದು ಮಾಡಬೇಕು ಅಂತ ಗಲಾಟೆ ಮಾಡ್ತಿದ್ದಾರೆ. ಆದ್ರೆ ಇಂಥ ವೇಳೆಯಲ್ಲಿ ಒಬ್ಬ ಬಾಂಗ್ಲಾ ಅಭಿಮಾನಿ ಬಂದು ಭಾರತದ ಅಭಿಮಾನಿಗಳ ಮೇಲೆ ಆರೋಪ ಹೊರಿಸಿದ್ರೆ ಇದು ಸೆನ್ಸಿಟಿವ್ ವಿಚಾರ ಆಗಿರೋದ್ರಿಂದ ಅಂತಹ ಪ್ಲೇಸ್ ನಲ್ಲಿ ಗಲಾಟೆಗಳು ಜಾಸ್ತಿ ಆಗುತ್ತೆ. ಇದಕ್ಕೆ ಹುಮ್ಮು ಕೊಡುವಂತ ಒಂದು ಕೆಲಸವನ್ನ ಬಾಂಗ್ಲಾ ಅಭಿಮಾನಿಯಾಗಿರುವಂತಹ ಟೈಗರ್ ರಾಬಿ ಮಾಡಿದ್ರು. ಇದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿತು. ಲಾಸ್ಟ್ಗೆ ಕಾನ್ಪುರ ಪೊಲೀಸರು ಕೂಡ ಬಂದು, ಇಲ್ಲ ಟೈಗರ್ ರಾಬಿ ಹೇಳ್ತಿರೋದು ಸುಳ್ಳು, ಅವರು ಏನು ಡಿಹೈಡ್ರೇಷನ್ ಆಗಿತ್ತು ಅವ್ರಿಗೆ, ಹಾಗಾಗಿ ರಸ್ತೆ ಮಧ್ಯೆ ಕುಸಿದು ಬಿದ್ರು, ಅವರ ಆರೋಪ ಶುದ್ಧ ಸುಳ್ಳು, ಯಾವುದೇ ರೀತಿಯ ಗಲಾಟೆ ಸ್ಟೇಡಿಯಂ ನಲ್ಲಿ ಆಗಿಲ್ಲ ಅಂತ ಸ್ಪಷ್ಟನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಯಾವುದೇ ಸಾಕ್ಷ್ಯಾಧಾರಗಳಿದೆ ಟೈಗರ್ ರಾಬಿ ಈ ರೀತಿಯ ಒಂದು ಆರೋಪವನ್ನು ಮಾಡಿದ್ದು ನಿಜಕ್ಕೂ ಭಾರತೀಯರಿಗೆ ಬೇಸರ ತರಿಸುತ್ತೆ. ಅಷ್ಟೇ ಅಲ್ಲದೆ ರಾಜತಾಂತ್ರಿಕವಾಗಿ ಕೂಡ ಎರಡೂ ದೇಶಗಳ ಮಧ್ಯೆ ಸ್ವಲ್ಪ ಅಸಮಾಧಾನಗಳು ಉಂಟು ಮಾಡೋದಕ್ಕೆ ನಾಂದಿ ಹಾಡಬಹುದು. ಹಾಗಾಗಿ ಇದು ಆಗ್ತಿರ್ಲಿ ಅಂತ ನಾವು ಆಶಿಸ್ತೀವಿ. ಆದ್ರೆ ಇದು ಬಾಂಗ್ಲಾ ಅಭಿಮಾನಿ ಆಗಿರ್ಬೋದು. ಆದ್ರೆ ಈಗ ಹೇಳ್ತೀವಿ
ಭಾರತದ ಅಭಿಮಾನಿ ಹೇಗೆ ಅಂತ. ಅವರ ಹೆಸರು ಕಾರ್ತಿಕೇಯ. ಇದೇ ಉತ್ತರ ಪ್ರದೇಶದ ಉನ್ನಾವ್ ಪ್ರದೇಶದಲ್ಲಿ ಒಬ್ಬ ಸಾಮಾನ್ಯ ಹುಡುಗ, ಒಬ್ಬ ಬಾಲಕ. ಆದ್ರೆ ಇವನು ಶುದ್ಧ ವಿರಾಟ್ ಕೊಹ್ಲಿಯ ಅಭಿಮಾನಿ. ಈ ಒಂದು ಅಭಿಮಾನಿ ಏನ್ ಮಾಡಿದಾರೆ ಗೊತ್ತಾ, ಮೊದಲನೇ ದಿನ ಕೇವಲ ವಿರಾಟ್ ಕೊಹ್ಲಿಯನ್ನ ನೋಡೋದಕ್ಕೋಸ್ಕರ ಬೆಳಿಗ್ಗೆ 4 ಗಂಟೆಗೆ ಬಿಟ್ಟು ತನ್ನ ಊರನ್ನ ಡೈರೆಕ್ಟ್ ಆಗಿ ಕಾನ್ಪುರ ಸ್ಟೇಡಿಯಂಗೆ ಬಂದು ಮ್ಯಾಚ್ ಅನ್ನ ನೋಡಕ್ ಬಂದಿದ್ದಾರೆ. ಅದು ಕೂಡ ಸತತ 7 ಗಂಟೆಗಳ ಕಾಲ ಅವರು ಸೈಕಲ್ ಅನ್ನ ಹೊಡೆದಿದ್ದಾರೆ. ಅಂದ್ರೆ ಟಿಫನ್ ಕಾಫಿ ಬೀಳದೆ ರಸ್ತೆಗಳಲ್ಲಿ ಕರೆಂಟ್ ಇದ್ದಿದ್ದಂತ ಟೈಮಲ್ಲೂ ಕೂಡ ಅವರು ಭಯ ಪಡದೆ ಸೈಕಲ್ ಅನ್ನ ಹೊಡ್ಕೊಂಡು ಸ್ಟೇಡಿಯಂ ವರ್ಗೂ ಬಂದಿರೋದು ನಿಜಕ್ಕೂ ಇಸ್ ಎ ಗ್ರೇಟೆಸ್ಟ್. ಆದ್ರೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು, ವಿರಾಟ್ ಕೊಹ್ಲಿಯನ್ನು ನೋಡ್ಬೇಕಾದ್ರೆ ಸಾಕಷ್ಟು ಪ್ರೊಸೀಜರ್ಗಳಿರುತ್ತೆ. ಅಷ್ಟೇ ಅಂದ್ರೆ ಟಿಕೆಟ್ ಇಲ್ಲದೆ ಮ್ಯಾಚ್ ಅನ್ನು ಕೂಡ ನೋಡಕ್ ಸಾಧ್ಯ ಇಲ್ಲ. ಅಷ್ಟೇ ಕಾನ್ಪುರದಲ್ಲಿ ನಾವು ನಿನ್ನೆ ನೋಡ್ಬೋದು, ಮೊದಲನೇ ದಿನದಲ್ಲಿ ಸಾಕಷ್ಟು ಅಭಿಮಾನಿಗಳು ಬಂದಿದ್ರು. ಈ ಇದರಲ್ಲಿ ಅಭಿಮಾನಿಯಾಗಿ ಒಬ್ಬ ಟಿಕೆಟ್ ತಗೊಂಡು ಹೊರಗಡೆ ಹೋಗೋದಕ್ಕೆ ಸಾಕಷ್ಟು ಆತಂಕಗಳು ಬಂದು, ಆದ್ರೆ ಕೊನೆಗೆ ಏನು ಅಲ್ಲಿ ಅಭಿಮಾನಿಗಳು ಇರ್ತಾರೆ ಟೀಮ್ ಇಂಡಿಯಾ ಅವರಿಗೆ, ಅವರೆಲ್ಲ ಸಹಾಯ ಮಾಡಿ ಅವರನ್ನ ಸ್ಟೇಡಿಯಂ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಅನ್ನ ನೋಡಕ್ ಆಗ್ಲಿಲ್ಲ. ಆದ್ರೆ ವಿರಾಟ್ ಕೊಹ್ಲಿಯನ್ನ ಏನ್ ಒಬ್ಬ ಅಭಿಮಾನಿಯಾಗಿ ಸ್ಟೇಡಿಯಂ ನಲ್ಲಿ ಕೂತು ವಿರಾಟ್ ಕೊಹ್ಲಿಯನ್ನ ಮೈದಾನದಲ್ಲಿ ಫೀಲ್ಡಿಂಗ್ ಮಾಡೋದನ್ನ ಆರಾಮಾಗಿ ಮಾಡಿದ್ದಾರೆ. ಆದ್ರೆ ವಿರಾಟ್ ಕೊಹ್ಲಿಯ ಅಭಿಮಾನಿಯಾಗಿ ಇವತ್ತು ಕೂಡ ಅವರು ಬ್ಯಾಟಿಂಗ್ಗೋಸ್ಕರ ಅವರು ಕಾಯ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಅವರಷ್ಟೇ ಅಲ್ಲ, ಸಾಕಷ್ಟು ಅಭಿಮಾನಿಗಳು ವಿರಾಟ್ ಕೊಹ್ಲಿ ಬ್ಯಾಟಿಂಗ್ಗೋಸ್ಕರ. ಅಷ್ಟೇ ಅಂದ್ರೆ ಅವರು ಇವಾಗೇನು ಸ್ವಲ್ಪ ಫಾರ್ಮ್ ಅಲ್ಲಿ ಲಾಯಕ್ ಅನ್ಕೊಂಡಿಲ್ಲ ಟೆಸ್ಟ್ ಅಲ್ಲಿ, ಅದನ್ನ ಮತ್ತೆ ಕಂಡುಕೊಳ್ಳಿ ಮತ್ತೆ ಸೆಂಚುರಿ ಬಾರಿಸ್ಲಿ ಅಂತ ಸಾಕಷ್ಟು ಕೋಟ್ಯಾಧಿಪತಿ ಮಂತ್ರಿ ಕಾಯ್ತಾನೆ ಇದ್ದಾರೆ. ಡಿಯರ್ ಫ್ರೆಂಡ್ಸ್, ನಿಮ್ಗೇನ್ ಅನ್ಸುತ್ತೆ ಈ 2 ಅಭಿಮಾನಿಗಳು ಮಾಡಿದಂತ ಕೆಲಸಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ? ಅಫ್ಕೋರ್ಸ್ ಬಾಂಗ್ಲಾ ಅಭಿಮಾನಿ ಮಾಡಿದಂತ ಡ್ರಾಮಾ ಯಾರಿಗೂ ಇಷ್ಟ ಆಗುದಿಲ್ಲ. ಆದ್ರೆ ಭಾರತದ ಅಭಿಮಾನಿ ವಿರಾಟ್ ಕೊಹ್ಲಿ ಅಭಿಮಾನಿಯಾಗಿರುವಂತಹ ಕಾರ್ತಿಕೇಯ ತನ್ನ ಊರಿಂದ ಸತತ 7 ಗಂಟೆಗಳ ಕಾಲ ಒಂದು ಸೈಕಲ್ ಹೊಡೆಯೋದು ಅಂದ್ರೆ ಅಷ್ಟೊಂದು ತಮಾಷೆ ಅಲ್ಲ. ಆರಾಮಾಗಿ ಮನೆಯಲ್ಲೇ ಕೂತು ವಿರಾಟ್ ಕೊಹ್ಲಿ ಪಂದ್ಯವನ್ನು ನೋಡಬಹುದು. ಅಂದ್ರೆ ಸ್ಟೇಡಿಯಂಗೆ ಬಂದು ಅಭಿಮಾನಿ ಮ್ಯಾಚ್ ನೋಡೋದಕ್ಕೆ ಅಷ್ಟೊಂದು ಕಷ್ಟಪಡ್ಬೇಕಾಗಿತ್ತ? ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಅಷ್ಟೇ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಅಷ್ಟೇ ಲೈಕ್ ಮಾಡಿ.